ಬಿಗ್ ಬಾಸ್ ಅವ್ರು ಬೆಳಗ್ಗೆ ಬಿಟ್ಟಂಥ ಪ್ರೋಮೋದಲ್ಲಿ ಮೈಕಲ್ ಅನ್ನೋರು ಒಂದು ರೀಸನ್ ಕೊಡ್ತಾರೆ. ಅಂದರೆ ನಾಮಿನೇಷನ್ಸ್ ಮಾಡೋ ಅಂಥ ಟಾಸ್ಕನ್ನು ಕೊಟ್ಟಿರ್ತಾರೆ. ಸೊ ನೇರ ನಾಮಿನೇಷನ್ ಇರುತ್ತೆ. ಸೊ ಒಂದು ಚೌಕಟ್ಟಲ್ಲಿ ಯಾರು ನಾಮಿನೇಟ್ ಆಗಬೇಕಾಗಿರ್ತಾರೋ ಆ ವ್ಯಕ್ತಿ ಹೋಗಿ ಕುತ್ಕೊತಾರೆ. ಸೊ ಆ ವ್ಯಕ್ತಿ ಕುತ್ಕೊಂಡಾಗ ಅವ್ರಿಗೆ ಒಂದು ನಾಮಿನೇಷನ್ ಬೋರ್ಡನ್ನು ಹಿಡಿದುಬಿಟ್ಟು ರೀಸನ್ ಹೇಳಬೇಕಾಗತ್ತೆ. ಸೊ ಕಾರ್ತಿಕ್ ಅಣ್ಣವರು ಹೋಗಿ ಕುತ್ಕೊಂಡಿರ್ತಾರೆ. ಆಗ ನಾಮಿನೇಟ್ ಆಗಬೇಕು ಅಂತ ಮೈಕಲ್ ಅನ್ನೋರು ಬೋರ್ಡನ್ನು ಹಿಡಿತಾರೆ. ಸೊ ಅವ್ರಿಗೆ ಮೈಕಲ್ ಅನ್ನೋರು ಕೊಟ್ಟಂಥ ರೀಸನ್ ಏನಪ್ಪ ಅಂದರೆ ಫೇಕ್ ಫ್ರೆಂಡ್ಶಿಪ್ಪಲ್ಲಿದ್ದಾನೆ, ಫೇಕ್ ಫ್ರೆಂಡ್ ಅಂತ ಹೇಳ್ತಾರೆ. ಬಟ್ ಅದು ಒಂದು ರೀಸನ್ನೇ ಅನಿಸೋದಿಲ್ಲ ಕಾರ್ತಿಕ್ ಅಣ್ಣವ್ರಿಗೆ. ಸೊ ಅದಾದಮೇಲೆ ಮೈಕಲ್ ಅಣ್ಣವರು ಹೋಗಿ ಕುತ್ಕೊತಾರೆ. ಸೊ ಕಾರ್ತಿಕ್ ಅಣ್ಣವರು ಬೋರ್ಡ್ ಹಿಡಿತಾರೆ. ಸೊ ಕಾರ್ತಿಕ್ ಅಣ್ಣವರು ಒಂದು ಖಡಕ್ ಮಾತನ್ನು ಹೇಳ್ತಾರೆ, ಫೇಕ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದಲ್ಲ, ಬಟ್ ರೀಸನ್ನೇ ಅಲ್ಲ, ಅದು ಒಂದು ಪ್ರಾಪರ್ ರೀಸನ್ನೇ ಅಲ್ಲ, ಅದು ಒಂದು ವ್ಯಾಲಿಡ್ ಆಗಿ ನಾನು ಕನ್ಸಿಡರ್ ಮಾಡೋದೇ ಇಲ್ಲ. ಏನು ಕಾರಣ ಇಲ್ಲದೇನೆ ಏನೋ ಒಂದು ಕಾರಣನ ಹುಡ್ಕೋದಕ್ಕೆ ಹೋಗುವಂಥದ್ದು ನೀನು ಮೈಕಲ್, ನೀನಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಲಾಯಕ್ಕೆ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಹೇಳಿ ನಾಮಿನೇಷನ್ ಆಗಿರೋಂಥವ್ರ ಮೇಲೆ ಒಂದು ಕಪ್ಪು ಬೂದಿ ನೀರನ್ನು ಹಾಕ್ತಾರೆ. ಸೊ ಇದಕ್ಕೆ ಆ್ಯಕ್ಚುಯಲ್ ರೀಸನ್, ಇದು ಕರೆಕ್ಟ್ ರೀಸನ್ ಅಂತ ಕಾರ್ತಿಕ್ ಅಣ್ಣವ್ರು ಹೇಳ್ತಾರೆ. ಬಟ್ ಇದನ್ನು ನೋಡಿ ಪಬ್ಲಿಕ್ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ನಿಮ್ಮ ಒಂದು ಒಪಿನಿಯನ್ ಹೇಗಿದೆ ಅಂತ ನಾನು ಈಗ ಹೇಳ್ತೀನಿ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಗಳ ಕಮೆಂಟ್, ಜಸ್ಟ್ ಹೈಲೈಟ್ ಇರೋದನ್ನು ಮಾತ್ರ ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಇನ್ನು ಮೊದಲನೇ ಕಮೆಂಟ್ ನೋಡಿದ್ರೆ, ಇದು ಆ್ಯಕ್ಚುಲಿ ನಾಮಿನೇಟ್ ಮಾಡಬೇಕಾದ ರೀಸನ್, ಮಾಡೋದ್ರಲ್ಲಿ ಕಾರ್ತಿಕ್ ಸೂಪರ್, ಕಾರ್ತಿಕ್ ರಾಕ್, ಮೈಕಲ್ ಶಾಕ್. ಇಲ್ಲಿ ಹೇಳ್ತಾ ಇದ್ದಾರೆ ಇದು ಕರೆಕ್ಟ್ ಆಗಿರೋಂಥ ರೀಸನ್, ಯಾವುದು ತಲೆ ಇಲ್ದಿರೋಂಥ ರೀಸನ್ ಎಲ್ಲ ಕೊಡ್ತೀಯಲ್ಲ ಮೈಕಲ್ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಕಾರ್ತಿಕ್ ರೂಲಿಂಗ್ ದ ಶೋ ವಿತ್ ಸ್ವಾಗ್, ಇವನ್ ಸಂಗೀತ ಅಪೋಲೈಸ್ಡ್ ಹಿಮ್. ಸೊ ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ಗೆ ಈ ಶೋನ ರೂಲ್ ಮಾಡ್ತಿರೋದು, ಅವನು ಒಂದು ಸ್ವಾಗ್ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾನೆ, ಸಂಗೀತ ಸಾರಿ ಕೇಳಿದ್ದು ಅದಕ್ಕೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು ಕದನದೊಳ್ ಕಾರ್ತಿಕನ ಕೆಣಕಿ ಉಳಿದೋರಿಲ್ಲ. ಸೊ ಇವರು ಒಂದು ಹಳೆಗನ್ನಡದಲ್ಲಿ ಹಾಕ್ಬಿಟ್ಟಿದ್ದಾರೆ. ಕದನದೊಳ ಅಂದರೆ ಈ ಒಂದು ಯುದ್ಧದಲ್ಲಿ ಕಾರ್ತಿಕ್ನ ಕೆಣಕಿ ಉಳಿಯೋರು ಯಾರಪ್ಪ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಯಾರು ಗುರು ಹಳ್ಳಿ ಹುಡುಗರು ಗೆಲ್ಬಾರ್ದಾ, ಐ ಆಮ್ ವೋಟ್ ಫಾರ್ ಪ್ರತಾಪ್. ಸೊ ಇವ್ರು ಹೇಳ್ತಾರೆ ವಿನಯ್ನವರು ಒಂದು ನಾಮಿನೇಟ್ ಮಾಡಬೇಕಾದ್ರೆ ಪ್ರತಾಪನವ್ರಿಗೆ ಒಂದು ರೀಸನ್ ಕೊಡ್ತಾರೆ, ಹಳ್ಳಿ ಒಂದು ಫೇಸನ್ನು ಇಟ್ಕೊಂಡು, ಹಳ್ಳಿಯ ಒಂದು ಇದನ್ನು ಇಟ್ಕೊಂಡು ಇವನು ಸಿಂಪತಿ ಗಿಡಿಸ್ಕೊಂಡು ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಒಂದು ರೀಸನ್ ಇಲ್ಲಿ ಒಂದು ಕಮೆಂಟ್ ಹಾಕಿದ್ದಾರೆ ವಿನಯಣ್ಣವ್ರಿಗೆ ಅಪೋಸ್ ಆಗಿ, ಯಾಕೆ ಗುರು ಹಳ್ಳಿ ಹುಡುಗರು ಗೆಲ್ಬಾರ್ದಾ, ನಾನು ಮಾತ್ರ ಪ್ರತಾಪ್ಗೆ ಸಪೋರ್ಟ್ ಮಾಡೋದು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಇಲ್ಲಿ ಸೇಫ್ ಗೇಮ್ ಆಡೋರು ನಾಮಿನೇಟ್ ಆಗ್ತಿಲ್ಲ, ಲೈಕ್ ನಮ್ರತ ತನಿಷಾ, ಎಷ್ಟು ವೀಕ್ ಆಯಿತು ನಾಮಿನೇಟ್ ಆಗದೆ. ಸರ್ ಹೇಳ್ತಿದ್ದಾರೆ ಇಲ್ಲಿ ಸೇಫ್ ಗೇಮ್ ಆಡ್ತಾರಂಥವ್ರು ನಮ್ರತ ಮತ್ತು ತನಿಷಾ, ಅವ್ರು ಮಾತ್ರ ನಾಮಿನೇಟ್ ಆಗ್ತಾ ಇಲ್ಲ. ನೀವೇ ಥಿಂಕ್ ಮಾಡಿ ಅವ್ರು ನಾಮಿನೇಟ್ ಆಗಿ ಎಷ್ಟು ವೀಕ್ ಆಯಿತು ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಕಾರ್ತಿಕ್ ಸ್ವಾಗ್ ರಿಪ್ಲೈ ಟು ಮೈಕಲ್. ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ ಕೊಟ್ಟಂಥ ರೀಸನ್ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಅವನು ಒಂಥರ ಸ್ವಾಗ್ ಆಗಿ ರಿಪ್ಲೈ ಕೊಟ್ಟ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ ಕಾರ್ತಿಕ್ನ ಟಾರ್ಗೆಟ್ ಮಾಡ್ತಿದ್ದಾನೆ, ಕಾರ್ತಿಕ್ ಮೈಕಲ್ಗೆ ಯಾವಾಗಲೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಮೈಕಲ್ಗೆ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಮೈಕಲ್ ಯಾವಾಗ್ಲೂ ಕಾರ್ತಿಕ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಆದರೂ ಕಾರ್ತಿಕ್ ಮೈಕಲ್ಗೆ ಒಳ್ಳೇದನ್ನೇ ಮಾಡ್ತಾ ಬಂದಿದ್ದಾನೆ, ಒಳ್ಳೇದನ್ನೇ ಮಾತಾಡಿದ್ದಾನೆ, ಆದರೆ ಮೈಕಲ್ಗೆ ಅದನ್ನು ಉಳಿಸ್ಕೊಳ್ಳೋಂಥ ಯೋಗ್ಯತೆ ಇಲ್ಲ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ ಪ್ಲೀಸ್ ಕಮ್ ಔಟ್ ದಿಸ್ ವೀಕ್, ಯು ಡೋಂಟ್ ಡಿಸರ್ವ್ ಟು ದೇರ್. ಅವ್ರು ಹೇಳ್ತಾ ಇದ್ದಾರೆ ಮೈಕಲ್ ಪ್ಲೀಸ್ ಬಂದ್ಬಿಡಪ್ಪ ನೀನು ಈ ವೀಕು, ನೀನು ಅಲ್ಲಿರೋದಕ್ಕೆ ಒಂದು ಯೋಗ್ಯತೆನೇ ಇಲ್ಲ ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ಗೂ ಗೊತ್ತು ಇವನು ಮತ್ತೆ ವಿನಯ್ ಹತ್ರ ಬಂದು ಫೇಕ್ ಫ್ರೆಂಡ್ಶಿಪ್ ಮಾಡ್ತಿದ್ದಾನೆ ಅಂತ. ಸೊ ಅವ್ರು ಹೇಳ್ತಿದ್ರು ಮೈಕಲ್ಗೂ ಗೊತ್ತು ಇವನು ಮತ್ತೆ ವಿನಯ್ ಹತ್ರ ಬಂದು ಫೇಕ್ ಫ್ರೆಂಡ್ಶಿಪ್ಪನ್ನು ಇದು ಮಾಡ್ಕೊಂಡಿದ್ದಾನೆ ಅನ್ನೋ ಥರ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಕಾರ್ತಿಕ್ ಎಕ್ಸ್ಪ್ಲೇನ್ ಮಾಡೋ ಥರ ಯಾರು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ರೀಸನ್ ಇಲ್ಲದೆ ಏನೇನೋ ಹೇಳ್ತಾನೆ ಮೈಕಲ್. ಸೊ ಅವ್ರು ಹೇಳ್ತಿದ್ದಾರಲ್ಲ ರೀಸನ್ನೇ ಇಲ್ದಿರ ಮತ್ತೆ ಏನೋ ಒಂದು ರೀಸನ್ನ ಹುಡ್ಕಕ್ಕೆ ಹೋಗ್ತಾರೆ, ಕಾರ್ತಿಕ್ ಹೇಳೋ ಥರ ಎಕ್ಸ್ಪ್ಲೇನ್ ಆಗಿ ಮಾಡೋ ಥರ ಯಾರು ಮಾಡೋದೇ ಇಲ್ಲ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮೈಕಲ್ಗೆ ಬುದ್ಧಿ ಕಲಿಸಲು ಕಾರ್ತಿಕ್ ಒಬ್ಬ ಇದ್ದರೆ ಸಾಕು, ಇಶಾನಿ ಈಸ್ ವೈಟಿಂಗ್ ಔಟ್ಸೈಡ್, ಗೋಜಪ್ಪ ಹೋಗಪ್ಪ. ಸೊ ಅವ್ರು ಹೇಳ್ತಿದ್ದಾರೆ ಇಶಾನಿ ಅವರು ಔಟ್ಸೈಡ್ ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗಪ್ಪ ಮೈಕಲ್, ಕಾರ್ತಿಕ್ ಒಬ್ಬ ಸಾಕು ನಿನಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಹಾಕಿದ್ದಾರೆ.
ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೊದಲ ದಿನದಿಂದಲೂ ಪ್ರಾಮಾಣಿಕವಾಗಿ ತನ್ನ ಆಟವನ್ನು ಆಡುತ್ತಾ ಎಲ್ಲ ವಿಷಯದಲ್ಲೂ ತನ್ನ ಉತ್ತಮವನ್ನು ನೀಡುತ್ತಿರುವ ಏಕೈಕ ಸ್ಪರ್ಧಿ ಕಾರ್ತಿಕ್ ಸ್ವಾಗ್ ಕಾ ಬಾಪ್. ಸೊ ಅವ್ರು ಹೇಳ್ತಿದ್ದಾರೆ ಡೇ ಒನ್ನಿಂದನೂ ಒಂದು ಹಾನೆಸ್ಟಿಂದ ಆಡ್ತಾರಂತ ವ್ಯಕ್ತಿ ಅಂದರೆ ಕಾರ್ತಿಕ್. ಸ್ವಾಗ್ ಕಾ ಬಾಪ್ ಅಂದ್ರೆ ಕಾರ್ತಿಕ್ ಅಂತ ಹೇಳ್ಬೋದು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಮೈಕಲ್ ಬರೀ ದೇಹ ಬೆಳೆಸಿದ್ದಾನೆ ಹೊರತು ಬುದ್ಧಿ ಒಂಚೂರು ಬೆಳೆಸಿಲ್ಲ. ಒಂದು ಸೂಕ್ತ ಕಾರಣ ಕೊಡು, ಬುದ್ಧಿ ಇಲ್ಲ. ಬಾ ಈ ವಾರ ನಿಂದೆ ಸರದಿ, ಮನೆಯಿಂದ ಹೋಗು. ಸೊ ಅವ್ರು ಹೇಳ್ತಿದ್ದಾರೆ, ಬಾರಪ್ಪ ಈ ವಾರ ನಿಂದೆ ಸರದಿ ಮನೆಯಿಂದ ಹೋಗೋದಕ್ಕೆ ಒಂದು ಕರೆಕ್ಟ್ ರೀಸನ್ ಕೊಡೋದಕ್ಕೆ ನಿನಗೆ ಬುದ್ಧಿ ಇಲ್ಲ, ಬರೀ ದೇಹ ಬೆಳೆಸಿದ್ಯಾ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ ಕೇಳಿರೋ ಪ್ರಶ್ನೆಗೆ ತಗ್ ಲೈಫ್ ಥರ ಉತ್ತರ ಕೊಟ್ಟ ಕಿಂಗ್ ಕಾರ್ತಿಕ್. ಅಂದರೆ ಅವರು ಮೈಕಲ್ ಕೊಟ್ಟಿರೋಂಥ ಕೇಳಿರೋಂಥ ಪ್ರಶ್ನೆಗೆ ಒಳ್ಳೆ ಖಡಕ್ ಉತ್ತರ ಕೊಟ್ಟ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಿ ಅನ್ಕೊಂಡಿದ್ಯಾ ನೀನು ಆ್ಯಟಿಟ್ಯೂಡ್ ಬಾಯ್ ಅಂತ, ಅದು ನಮ್ಮ ಕಡೆ ದುರಹಂಕಾರ ಅಂತಾರೆ ಕಣೋ. ಅವ್ರು ಹೇಳ್ತಿದ್ದಾರೆ, ಮೈಕಲ್ ನೀನು ಅನ್ಕೊಂಡಿದ್ಯಾ ನೀನು ಆ್ಯಟಿಟ್ಯೂಡ್ ಹುಡುಗ ಅಂತ, ಆದರೆ ನಮ್ಮ ಕಡೆ ದುರಹಂಕಾರ ಅಂತಾರೆ, ಹುಷಾರು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಹಳ್ಳಿಯವನು ಅಂತ ಇವತ್ತು ಹೇಳಿದ್ನ, ಇಲ್ಲ ಅಲ್ವಾ ಡೇ ಒನ್ನಿಂದ ಇವರಿಗೆ ಗೊತ್ತಿರಲಿಲ್ವಾ, ಹಳ್ಳಿ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಈ ಕಂತ್ರಿಗೆ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ ಹಳ್ಳಿ ಹುಡುಗ ಅಂತ ಇವತ್ತು ಮಾತ್ರ ಹೇಳಿಲ್ಲ, ಡೇ ಒನ್ನಿಂದನೂ ಅವನು ಅದೇ ಥರನೇ ಇದ್ದಾನೆ, ಬಟ್ ಹಳ್ಳಿ ಬಗ್ಗೆ ಮಾತಾಡೋಂಥ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೈಕಲ್ ನಿಂದು ಯಾಕೋ ಅತಿ ಆಯಿತು, ಈ ವಾರ ಮನೆಗೆ ಹೋಗೋದಕ್ಕೆ ರೆಡಿ ಆಗಿರು. ಸೊ ಅವ್ರು ಹೇಳ್ತಾ ಇದ್ದಾರೆ, ಮೈಕಲ್ ನಿಂದು ಯಾಕೋ ತುಂಬ ಅತಿ ಆಯಿತು, ಈ ವಾರ ಮನೆಗೆ ಹೋಗೋದಕ್ಕೆ ಪಕ್ಕಾ ರೆಡಿ ಆಗಿರಪ್ಪ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೋಡೋದಲ್ಲ ವೀಕ್ಷಕರೇ, ಬೆಳಗ್ಗೆ ಬಂದಿರೋಂಥ ಪ್ರೋಮೋಗೆ ನಿಮ್ಮಗಳ ಕಮೆಂಟ್ ಯಾವ ಥರ ಇತ್ತು ಅಂತ. ಬಟ್ ಇದು ನಾನು ಫಸ್ಟೇ ಹೇಳಿದೆ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ. ನೀವುಗಳು ಮಾಡಿರೋಂಥ ಕಮೆಂಟನ್ನು ಜಸ್ಟ್ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ. ನಿಮ್ಗೇನು ಅನ್ನಿಸ್ತು, ಮೈಕಲ್ ಅವರು ಕೊಟ್ಟಂಥ ರೀಸನ್ ಸರಿನಾ, ಅಥವಾ ವಿನಯ್ ಅವ್ರು ಕೊಟ್ಟಂಥ ರೀಸನ್ ಸರಿನಾ, ಅಥವಾ ಕಾರ್ತಿಕ್ ಅಣ್ಣ ಕೊಟ್ಟಂಥ ರೀಸನ್ ಸರಿನಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.